ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ನಮ್ಮ ಅಜಿತ್ ಅವರಿಗೆ ಒಂದು ವಾಚ್ ಸಿಕ್ಕಿರುತ್ತಲ್ವ. ನಾನು ಇಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ, ಈ ದೇವಯಾನಿ ಏನಾದ್ರು ಗೋಲ್ಮಾಲ್ ಮಾಡ್ತಾಳಾ ಅಥವಾ ಅಜಿತ್ ಕೈಯಲ್ಲಿ ಸಿಕ್ಕಾಕೊಳ್ತಾಳಾ ಅಂತ. ಸೊ ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಆ ಡ್ರಾಯರಲ್ಲಿ ಇಟ್ಟಿದೆ, ಈ ಡ್ರಾಯರಲ್ಲಿ ಇಟ್ಟಿದೆ ಅಂತ ಹೇಳ್ಬಿಟ್ಟು ಕೀ ಸಿಗ್ತಾ ಇಲ್ಲ ಕಂದ ನಾನು ಹೇಳ್ತಿದ್ದೀನಲ್ವಾ, ಇಲ್ಲೆಲ್ಲೋ ಇಟ್ಟಿದ್ದೀನಿ ಸಿಗುತ್ತೆ ಅಂತ ಹೇಳಿ ಹೆವಿ ಡ್ರಾಮಾಗಳನ್ನು ಆಡ್ತಾಳೆ. ಹೆವಿ ಡ್ರಾಮಾಗಳ ಆಡಿದ್ರೂ ಕೂಡ ಅವಳ ಮುಖದಲ್ಲಿ ಒಂಚೂರು ಕೂಡ ಭಯ ಅನ್ನೋದು ಇರೋದಿಲ್ಲ. ಯಾಕಂದರೆ ಅವಳು ಏನಾದರೂ ಗೋಲ್ಮಾಲ್ ಮಾಡಿರ್ತಾಳೆ ಅಂತ ನಾವು ಅಂದ್ಕೊಂಡಿದ್ವಿ. ಪಾಪ ಅಜಿತು ನಿಜವಾಗ್ಲೂ ಅದೇ ವಾಚು ಆದರೂ ಕೂಡ ಅದೇ ಕೀ ಇಲ್ಲ ಅಂದರೆ ಏನಂತೆ, ಈ ಅಜಿತ್ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ, ಒಂದು ಪಿನ್ ಕೊಡಿ ಅಂತ ಹೇಳ್ಬಿಟ್ಟು ಏರ್ ಪಿನ್ನನ್ನು ತೊಗೊಂಡು ಡ್ರಾಯರ್ನ ತೆಗೆದಾಗ ಅದೇ ಇದರಲ್ಲಿ ಅದಿರೋಕ್ಕೆ ಸಾಧ್ಯನೇ ಇಲ್ಲ ವಾಚ್ ಇರೋಕ್ಕೆ. ಸೊ ಈ ನೀವೇ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಈಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅಜಿತ್ ಬಹಳ ಆಸೆಯಿಂದ ಇರ್ತಾನೆ. ಆದರೆ ವಾಚ್ ಇರುತ್ತೆ ರೀ, ಈ ದೇವಯಾನಿ ಹೇಳಿ ಕೇಳಿ ಎವಿ ಖತರ್ನಾಕ್ ಹೆಣ್ಮಗಳು. ಸೊ ಏನಂದರೆ ಯಾವ ಮಾಯದಲ್ಲಿ ಅಂಥದೇ ಸೇಮ್ ವಾಚ್ ತಂದಿಟ್ಲೋ ಏನೋ ಗೊತ್ತಿಲ್ಲ, ಬಟ್ ಎರಡು ವಾಚ್ ಸೇಮ್ ಇರುತ್ತೆ. ನಚಿ ಕೇಳ್ತಾರೆ, ನಚಿ ಇದು ಯಾವುದು ಎರಡರಲ್ಲಿ ನೀನು ತಂದಿರೋದು ಕಂದ, ಇದು ನೀನು ಕೊಟ್ಟಿರೋದು ಕಂದ, ನೀನು ಕೊಟ್ಟಿರೋದು ಅಂದ್ಬಿಟ್ಟು ನಾನು ಜೋಪಾನವಾಗಿಟ್ಟಿದ್ದೀನಿ ಕಂದ ಅಂತ ಹೇಳ್ಬಿಟ್ಟು ಆಳಕ್ಕೆ ಶುರು ಮಾಡ್ತಾಳೆ ಡ್ರಾಮಾಗಳು ಆಡಲಿಕ್ಕೆ. ನನ್ನ ಮೇಲೆ ಏನು ದ್ವೇಷ ನಿನಗೆ, ಯಾಕೆ ಹಿಂಗೆ ಆಡ್ತಿದೀಯಾ? ನಾನು ಶಾರದಕ್ಕನ ಕೊಲೆ ಮಾಡ್ತೀನಿ, ನನ್ನ ಗಂಡ ಸತ್ತೋದಾಗಲೇ ಸತ್ತೋಗ್ಬೇಕಾಗಿತ್ತು. ನಾನು ಈ ನನ್ನ ಮನೆ, ನನ್ನ ಗಂಡ ಇಲ್ಲಾಂದರೆ ಏನಾಯಿತು, ಶಾರದಕನೇ ನನ್ನ ಬಾಣತನ ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ನಾನು ಶಾರದಕ ಅಂದರೆ ನನಗೆ ಪ್ರಾಣ. ಅಂಥದ್ರಲ್ಲಿ ನಾನು ಯಾಕೆ ಶಾರದಕ್ಕನ ಕೊಲ್ತೀನಿ? ಏನು ನನಗೆ ಭೂಮಿ ಅವತ್ತು ಏನಪ್ಪ ಅಂತಂದರೆ ಕೆರೆಗೆ ಬಿದ್ದಾಗಿಂದ ಬರೀ ಇದೇ ಆಗೋಯ್ತು, ಯಾವಾಗ ನೋಡಿದ್ರು ನನ್ನ ಮೇಲೆ ಅನುಮಾನ ಪಡ್ತೇನೆ ಅಂತ ಹೇಳ್ಬಿಟ್ಟು ದೊಡ್ಡ ಶೀನನ್ನೇ ಕ್ರಿಯೇಟ್ ಮಾಡ್ತಾಳೆ. ಮನೆಯವ್ರು ಇರೋರೆಲ್ಲ ಇದು ಹೋಗ್ಲಿ ಬಿಡು ದೇವಯಾನಿ, ಅವನು ಪೊಲೀಸ್ ಅಲ್ವಾ, ನಮ್ಮ ಮೇಲೆ ಅನುಮಾನ ಬಂದರೂ ಕೂಡ ಅವನು ಕ್ವಶನ್ ಮಾಡ್ತಾನೆ, ಪೊಲೀಸ್ ಇರೋದೇ ಹಾಗೆ ಅಲ್ವಾ ಅಂತ ಹೇಳಿ ಶ್ರವಣು ಮತ್ತು ರಾಮ್ ಅವರು, ಸಂಗೀತ ಎಲ್ಲರೂ ಸಮಾಧಾನ ಮಾಡ್ತಾರೆ. ಇಲ್ಲ, ನಾನು ಆವತ್ತೇ ನನ್ನ ತವ್ರ ಮನೆಯವ್ರ ಮಾತು ಕೇಳಬೇಕಾಗಿತ್ತು, ಆವತ್ತೇ ನನ್ನನ್ನು ಬಾ ಅಂತ ಹೇಳಿದರು, ಆವತ್ತೇ ನಾನು ಹೋಗಬೇಕಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ, ಈಗ ನಾನು ಒಂದು ಕ್ಷಣ ಕೂಡ ಈ ಮನೇಲಿ ಇರಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಏಸ ಮಾಡ್ತಾಳೆ. ನಮ್ಮ ಅಜಿತ್ ಅವ್ರಿಗೆ ಫುಲ್ಲು ಟೆನ್ಷನ್ನು, ಏನಿದು ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಸುಮ್ಮನೆ ನಿಂತ್ಕೊಳ್ತಾರೆ. ಅದು ನೋಡು ದೇವಯಾನಿ, ನಿನ್ನ ಮಗಳು ಇಲ್ಲೇ ಬಾಳಿ ಬದುಕಬೇಕಾದವಳು, ಏನು ಹಿಂಗೆ ಮಾತಾಡ್ತಿದೀಯಾ ಅಂತ ಹೇಳಿ ಸಂಗೀತ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ, ಅಲ್ಲ ಕಣೆ ದೇವಯಾನಿ, ಇನ್ನೂ ಸ್ವಲ್ಪ ಅಲ್ಲಿ ಅಂಜು ಮತ್ತು ನಚ್ಚಿ ಮದುವೆ ಆಗುತ್ತೆ, ಅಂಥದ್ರಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ಆದರೆ ಏನು ಮಾಡಲಿ ಅತ್ತೆ, ನಾನು ಪ್ರತಿ ಒಂದು ಸಾರಿನೂ ನನ್ನ ಮೇಲೆ ಅನುಮಾನ ಶಾರದಕ್ಕನ್ನ ನಾನು ಯಾಕೆ ಸಾಯಿಸ್ಲಿ ಅಂತ ಹೇಳ್ಬಿಟ್ಟು ಫುಲ್ಲು ಡ್ರಾಮಾ ಆಡೋಕ್ಕೆ ಶುರು ಮಾಡ್ತಾಳೆ. ಆಗ ಸಂಗೀತ ಇದ್ದವರು, ಸಾರಿ ದೇವಯಾನಿ, ಅವ್ನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಅಮ್ಮ ಅಂತ ಅಜಿತ್ ಹೇಳಕ್ಕೆ ಹೋಗ್ತಾರೆ. ನೀನು ಸುಮ್ಮನೆ ಇರು, ಇಷ್ಟ ತನಕ ನೀನು ಆಡಿದಕ್ಕೆಲ್ಲ ನಾನು ಸುಮ್ಮನೆ ಇದ್ದೆ ತಾನೆ, ಈಗ ನೀನೇನು ಮಾತಾಡಬೇಡ, ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ ಅಂತ ದೇವಯಾನಿ ಇದು ಸಂಗೀತ ಹೇಳ್ತಾರೆ ಅಜಿತ್ಗೆ. ಅಜಿತ್ ಅವರು ಸುಮ್ಮನೆ ನಿಂತ್ಕೋತಾರೆ. ಸೊ ಇನ್ನು ದೇವಯಾನಿ ಅಳ್ತಾ ಇರ್ತಾಳೆ, ಹೌದು ನಾನು ನನಗೋಸ್ಕರ ಅಲ್ಲದೆ ಇದ್ರು ನನ್ನ ಮಗಳಿಗೋಸ್ಕರನಾದರೂ ಈ ಮನೇಲಿ ಇರಲೇಬೇಕಲ್ಲ, ಆಯಿತು ಅಂತ ಹೇಳ್ಬಿಟ್ಟು ಒಂದೇ ಸಮ ದೊಡ್ಡದಾಗಿ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ. ಅದು ವಾಚ್ ಯಾವ ಮಾಯದಲ್ಲಿ ತಂದಿಟ್ಲೋ ಅದೇ ಥರ ವಾಚ್ ಅದು ಹೇಗೆ ಈ ಕ್ರಿಮಿನಲ್ಗಳಿಗೆ ಸಿಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮತ್ತೆ ಪೊಲೀಸರಿಗೆ ಚಳ್ಳೆ ಹಣ್ತಿನ ಕೆಲಸವನ್ನು ಮಾಡ್ತಾಳೆ. ಅಲ್ಲ, ನನ್ನನ್ನು ಹಿಡಿಯೋಕ್ಕೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ನ ಕರೆಸ್ತೀನಿ ಅಂತ ಹೇಳ್ತಿದ್ದಾನೆ, ನನ್ನ ಮೇಲೆ ಯಾಕೆ ದ್ವೇಷ, ಇವನು ಚಿಕ್ಕ ವಯಸ್ಸಿಂದ ಇವನು ಎತ್ತಿ ಆಡಿಸಿರೋದಕ್ಕೆ ಒಳ್ಳೆ ಬಹುಮಾನನ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಭಾರಿ ಮಾತಾಡ್ತಾಳೆ. ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡು ದೇವಯಾನಿ ಅಂತ ಹೋಗ್ತಾರೆ. ಅಜಿತ್ ಇದ್ದವನು, ಇಲ್ಲ ಅತ್ತೆ, ನಾನು ಕಂಡು ಹಿಡಿತೀನಿ, ವಾಚ್ ಸಿಕ್ಕಿಲ್ಲ ಅಂದರೆ ಏನಾಯಿತು, ಭದ್ರ ನನ್ನ ಕಸ್ಟಡಿಯಲ್ಲಿದ್ದಾನೆ, ಅದು ಏನು ಅಂತ ನಾನು ನಿಮ್ಮನ್ನು ಕಂಡು ಹಿಡಿತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ದೇವಯಾನಿ ಗುರ್ರು ಅಂತ ಗುರಾಯಿಸ್ತಿರ್ತಾಳೆ. ಸೊ ಈ ಕಡೆ ಎಲ್ಲರೂ ಹೋಗ್ತಾರೆ. ಇನ್ನು ಭದ್ರ ಕಸ್ಟಡಿಯಲ್ಲೇ ಇರ್ತಾನೆ. ಇಲ್ಲಿ ಅಂಜು ಇದ್ದವಳು ಒಂದು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾಳೆ. ಅಂಜು ಏನು ಮಾಡ್ತಿದೀಯಾ ನೀನು, ಇಷ್ಟೊಂದು ಮಾತ್ರೆ ತಗೊಳ್ತಿದೀಯಾ ಯಾಕೆ ಅಂದಾಗ, ಅಲ್ಲ ಮಾಮ್, ಏನು ಮಾಮ್ ನೀನು ದೊಡ್ಡಮ್ಮನಿಗೆ ಅರೆ ನೆನಪು, ಅವರನ್ನು ಸಾಯಿಸ್ತೀನಿ ಅಂತ ಹೋಗ್ಬಿಟ್ಟು ಸಿಕ್ಕಾಕೊಳ್ತಿದ್ಯಾ, ಪ್ರತಿ ಹಂತದಲ್ಲೂ ಹೀಗೆ ಮಾಡ್ತಿದ್ಯಾ, ಒಂದು ವೇಳೆ ನೀನು ಯಾರಾದರೂ ಸಿಕ್ಕಾಕೊಂಡ್ರೆ ನನ್ನ ನಚ್ಚಿ ಮದುವೆ ನಡೀತಾ ಅಂತ ಹೇಳ್ಬಿಟ್ಟು ಅವಳು ನೋಡಿದ್ರೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ನೋಡ್ತಾಳೆ. ಬಟ್ ದೇವಯಾನಿದವಳು, ನೋಡು ಅಂಜು, ದಯವಿಟ್ಟು ಅರ್ಥ ಮಾಡ್ಕೊ, ಇದನ್ನೆಲ್ಲ ಮಾಡ್ತಿರೋದು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಇಬ್ಬರು ಅಮ್ಮ ಮಗಳು ಮಾತಾಡ್ತಾಳೆ. ಸೊ ಮುಂದೆ ಏನಾಯಿತು, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಸದ್ಯಕ್ಕಂತೂ ಇಷ್ಟ ಆಗಿದೆ. ಅಂತೂ ದೇವಯಾನಿ ಬಚಾವ್ ಆಗಿದ್ದಾಳೆ. ಇನ್ನು ಭದ್ರ ಉಳಿದಿದ್ದಾನೆ. ಭದ್ರನ ಕೈಯಿಂದ ಬಾಯಿ ಬಿಡಿಸ್ತಾರೆ ನಮ್ಮ ಅಜಿತ್ ಅವರು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.